Let me start this session by telling you a story. A long time ago, when both France and Britain were bitter enemies, there is something very significant that was happening. They were trading. ಸುಮಾರು ವರ್ಷಗಳ ಹಿಂದೆ ಆಡಮ್ ಸ್ಮಿತ್ ರವರು ಒಂದು ವಿಶೇಷವಾಗಿರುವಂತ ಅಂಶನ ಗಮನಿಸ್ತಾರೆ. ಬ್ರಿಟನ್ ಮತ್ತು ಫ್ರಾನ್ಸು ಎರಡು ವೈರಿ ರಾಷ್ಟ್ರಗಳು. ಅಷ್ಟು ವೈರತ್ವ ಇದ್ರೂನು ಎರಡು ರಾಷ್ಟ್ರಗಳು ವ್ಯವಹಾರ ಮಾಡ್ತಾ ಇರ್ತಾರೆ. ಫ್ರಾನ್ಸ್ was buying cloths from Britain, while Britain was importing wine from France. ಆಡಮ್ ಸ್ಮಿತ್ ರವರು ಪ್ರಸಿದ್ಧವಾಗಿರುವಂತಹ ಲೇಖನ An Enquiry into the Wealth of Nation ನಲ್ಲಿ ಗಮನಿಸ್ತಾರೆ. ಇಷ್ಟು ವೈರತ್ವ ಹೊಂದಿದ್ರೂ ಕೂಡ ರಾಷ್ಟ್ರಗಳು ಸಹಕಾರನ ಹೊಂದಿರ್ತವೆ. The question is why? ಯಾಕೆ? ಹೇಗೆ? ಈ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಅಧ್ಯಯನೇ ಅಂತಾರಾಷ್ಟ್ರೀಯ ಸಂಬಂಧಗಳು. If you want to understand the whole dynamics between two states, the whole dynamics why the countries wage wars and why the countries cooperate. ಇವತ್ತಿನ ವಿದ್ಯಮಾನದಲ್ಲಿ ಭಾರತ ಮತ್ತು ಚೀನಾ ರಾಷ್ಟ್ರದ ನಡುವೆ ಅತ್ಯಂತ ಉನ್ನತ ಮಟ್ಟದ ಸಂಬಂಧ ಇಲ್ಲ. ಪಾಕಿಸ್ತಾನದೊಡನೆಯೂ ಕೂಡ ಇವತ್ತು ಉತ್ತಮವಾಗಿರುವಂತಹ ಸಂಬಂಧ ಇಲ್ಲ. ಬಟ್ ಆದ್ರೂನು ನಾವು ಸಂಪೂರ್ಣವಾಗಿರುವಂತಹ ಸಂಬಂಧಗಳನ್ನ ಕಡಿತ ಮಾಡಿರುವುದಿಲ್ಲ. ಒಳ್ಳೆ ರೀತಿಯಲ್ಲಿ ವ್ಯಾಪಾರ ಮಾಡುವಂಥದ್ದು ನಾವು ನೋಡ್ತಿರ್ತೀವಿ. ಚೀನಾ ರಾಷ್ಟ್ರದ ರಾಯಭಾರಿಗಳು ನಮ್ಮ ದೇಶದಲ್ಲಿ ಇದ್ದಾರೆ. ಪಾಕಿಸ್ತಾನದ ಹೈಕಮಿಷನರ್ ಅವರು ಕೂಡ ನಮ್ಮ ದೇಶದಲ್ಲಿದ್ದಾರೆ. ಸೊ ಹೀಗೆ ರಾಷ್ಟ್ರಗಳು ವೈರತ್ವ ಹೊಂದಿದ್ರೂ ಕೂಡ ವ್ಯವಹಾರಗಳು ಸಹಕಾರಗಳು ನಡೀತಾನೆ ಇರುತ್ತೆ. ಈ ಒಂದು ಮಿಸ್ಟೀರಿಯಸ್ ಆಗಿರುವಂತಹ ಪ್ರಶ್ನೆಗೆ ಉತ್ತರಿಸುವಂತಹ ಅಧ್ಯಯನೇ ಅಂತಾರಾಷ್ಟ್ರೀಯ ಸಂಬಂಧಗಳು. The complex nature of state systems, the complex nature of inter-country relation is very interesting. In order to make sense of how states behave with others, how state interacts with other states, how state cooperate with other states, and how the state manages its relationship with other states, we will need to understand the whole concept of international politics or international relations. ಸೊ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರಗಳ ನಡುವೆ ಯಾವ ರೀತಿಯಾಗಿ ಸಂಬಂಧಗಳನ್ನ ಕುದುರಿಸುತ್ತೆ, ಯಾವ ರೀತಿಯಲ್ಲಿ ವ್ಯವಹಾರಗಳನ್ನ ಮಾಡುತ್ತೆ, ಇದನ್ನ ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳು ಎಂಬ ಅಧ್ಯಯನ ನಾವು ಅರ್ಥ ಮಾಡ್ಕೋಬೇಕು. ಹಾಗಿದ್ರೆ ಈ ಒಂದು ಸೆಷನ್ನಿನ ಮುಖ್ಯವಾಗಿರುವಂತಹ ಗುರಿ ಏನಿರ್ಬೋದು ಅಂತ ನೋಡೋಣ. The main objective of this particular session is to understand the meaning and nature of international politics. ಅಂತಾರಾಷ್ಟ್ರೀಯ ಸಂಬಂಧಗಳ ಅರ್ಥ ಮತ್ತು ಸ್ವರೂಪವನ್ನು ತಿಳ್ಕೊಳ್ಳುವಂಥದ್ದೇ ಈ ಒಂದು ಸೆಷನ್ನಿನ ಗುರಿಯಾಗಿರುತ್ತೆ. ಈ ಒಂದು ಅಧ್ಯಯನ ತಿಳ್ಕೊಂಡಾದ ನಂತರ ನಮಗೆ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂದರೆ ಏನು ಎಂಬ ಪರಿಕಲ್ಪನೆ ನಮ್ಮಲ್ಲಿ ಮೂಡಿರುತ್ತೆ. After the completion of this session, we should be able to answer what exactly is international politics or what exactly is international relations.
We know international politics is about the world we live in, the challenges we face, the power and struggle, and the opportunities and the obstacles for relations among peoples, societies, states, and organizations. ನೋಡಿ, ಪ್ರಪಂಚದಲ್ಲಿ ನಾನಾ ರೀತಿಯಾಗಿರುವಂತಹ ಸಮಸ್ಯೆಗಳು ಇದೆ. ಇವತ್ತು ವಿಶ್ವಸಂಸ್ಥೆಯ ನೋಂದಣಿ ಹೊಂದಿರುವಂತದ್ದು ಸುಮಾರು 192 ರಾಷ್ಟ್ರಗಳಿದ್ರೆ, ನೋಂದಣಿ ಹೊಂದದೇ ಇರುವಂತಹ ರಾಷ್ಟ್ರಗಳು ಕೂಡ ಇದಾವೆ. There are approximately more than 200 countries in the world, with 192 countries being a part of United Nations and the rest not being a member. ಈ ಸಣ್ಣ ಭೂಮಿಯಲ್ಲಿ ಅಷ್ಟೆಲ್ಲ ರಾಷ್ಟ್ರಗಳಿದ್ರೂ ಕೂಡ ಹಲವಾರು ರೀತಿಯಲ್ಲಾಗಿರುವಂತಹ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ದೀವಿ. There are a lot of problems and challenges that we face. ಒಂದು ರಾಷ್ಟ್ರ ಶ್ರೀಮಂತವಾಗಬೇಕು ಅಂತ ಇಡೀ ವಿಶ್ವವನ್ನೇ ವಸಾಹತುಶಾಹಿವಾದದಲ್ಲಿ ತೊಡಗಿಸ್ಕೊಂಡು ಲೂಟಿ ಮಾಡುವಂತ ನಿದರ್ಶನಗಳು ಕೂಡ ನಮ್ಮಲ್ಲಿ ಇದೆ. A lot of wars being waged throughout the generations. ಇತಿಹಾಸ ಯುದ್ಧಗಳ ಪುಟದಲ್ಲಿ ನಾವು ನೋಡಬಹುದು. ಚಂಗೀಸ್ ಖಾನ್ ಆಗಿರ್ಬೋದು, ಮೊಹಮ್ಮದ್ ಗಜನ್ವಿ ಆಗಿರ್ಬೋದು, ಅಲೆಕ್ಸಾಂಡರ್, ನೆಪೋಲಿಯನ್, ಹಿಟ್ಲರ್, ಪ್ರತಿಯೊಂದು ಹಂತದಲ್ಲೂ ಕೂಡ ವಿವಾದಗಳು, ತೊಂದರೆಗಳು, ನೋವು, ಸಾವು, ಯುದ್ಧಗಳು, ಜೊತೆಯಲ್ಲಿ ಶಾಂತಿಯ ಯುಗ, ಸೌಹಾರ್ದತೆ, ಸಾಂಸ್ಕೃತಿಕ ಅಭಿವೃದ್ಧಿ, ಬೆಳವಣಿಗೆ, ಪ್ರಗತಿ, ವೈಜ್ಞಾನಿಕ ಏರಿಕೆಗಳು ಎಲ್ಲವನ್ನೂ ಕೂಡ ನೋಡ್ತಾ ಇರ್ತೇವೆ. ಇವತ್ತು ನೋಡಿ, ಕೊರೋನಾ ವೈರಸ್ ಬಂದಿದೆ. ಒಂದು ರಾಷ್ಟ್ರ ಎದುರಿಸ್ಲಿಕ್ಕೆ ಸಾಧ್ಯವಾಗತ್ತಾ? ಇಲ್ಲ. ಹಲವಾರು ರಾಷ್ಟ್ರಗಳ ಸಂಪರ್ಕ, ಸಹಕಾರ ಇದಕ್ಕೆ ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಹಾಗಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂದರೆ ಹಲವಾರು ರೀತಿಯಾಗಿರುವಂತ ಸಂಬಂಧಗಳು. ಕೇವಲ ಏಕಮಾತ್ರ ಸಂಬಂಧ ಅಲ್ಲ. ಯುದ್ಧ ಅಂದ್ರೆ ಯುದ್ಧ ಮಾತ್ರ ಅಲ್ಲ. ಸಹಕಾರ ಅಂದ್ರೆ ಸಹಕಾರ ಮಾತ್ರ ಅಲ್ಲ. It means relations based on various variables and various parameters. How did it all begin? What is the story of international relations? What is the story of international politics? ಇದರ ಕತೆ ಏನು? ಎಲ್ಲಿಂದ ಆರಂಭವಾಯಿತು ಈ ನಮ್ಮ ಕತೆ? It all began when the states started growing up. ವಿಶ್ವದಲ್ಲಿ ಯಾವಾಗ ರಾಷ್ಟ್ರಗಳು ಉಗಮವಾಗ್ಲಿಕ್ಕೆ ಶುರುವಾಯಿತು, ಅವಾಗ ಸಂಪರ್ಕಗಳು ಏರಿಕೆ ಆಗ್ತಾ ಇತ್ತು. When the states started growing up, started populating the world, the interaction between the small states started happening. ಚಿಕ್ಕ ಚಿಕ್ಕ ಗ್ರೀಕ್ ನಗರ ರಾಜ್ಯಗಳ ಒಂದು ವ್ಯವಹಾರಗಳು ಆ ಸಣ್ಣ ಪ್ರಮಾಣದ ರಾಜ್ಯಗಳಿಂದ 18, 19, 20ನೇ ಶತಮಾನದಲ್ಲಿ ಭೌಗೋಳಿಕವಾಗಿರುವಂತ ವಿಸ್ತರಣೆ ಆಯಿತು. It was in 18th century. Jeremy Bentham was the first person to use the word international relations. ಜರ್ಮಿ ಬೆಂಥಮ್ ರವರು 18ನೇ ಶತಮಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಪದ ಬಳಕೆ ಮಾಡಿರ್ತಾರೆ. ಬಟ್ ಆದ್ರೆ ವಿಶ್ವದಲ್ಲಿ ಯಾವಾಗ ನಗರ ರಾಜ್ಯಗಳು ವಿಸ್ತಾರವಾಗಿ ದೊಡ್ಡ ದೊಡ್ಡ ರಾಜ್ಯಗಳಾಗಕ್ಕೆ ಶುರುವಾಗುತ್ತೋ ಆ ಸಮಯದಿಂದಲೇ ಅಂತಾರಾಷ್ಟ್ರೀಯ ಸಂಬಂಧಗಳು ಇದಾವೆ. ಆದ್ರೆ ವಸಾಹತುಶಾಹಿವಾದ, ನಿರಂತರವಾಗಿರುವಂತ ಯುದ್ಧಗಳು, ಇದನ್ನ ನೋಡಿದಾಗ ನಮ್ಗೇನ್ ಕಾಣುತ್ತೆ ಅಂತ ಹೇಳಿದ್ರೆ, ಅತ್ಯಂತ ಆಧುನಿಕವಾಗಿ ನಮ್ಗೆ ಈ ಒಂದು ಅಧ್ಯಯನದ ಮಹತ್ವ ನಮ್ಗೆ ತಿಳಿಯಲಿಕ್ಕೆ ಆಗ್ತಾ ಇದೆ. ಮಧ್ಯಮ ಯುಗದಲ್ಲಿ ಅಂದ್ರೆ 1648ರಲ್ಲಿ ಒಂದು ಮಹತ್ತರವಾಗಿರುವಂತಹ ಘಟನೆ ನಡೀತು. There was a very interesting thing that happened in Europe in 1648. Various countries, various states in Europe, they came together at a city called Westphalia for a opening of a peace talk. ಆ ಸಮಯದಲ್ಲಿ ಬಹಳಷ್ಟು ಪ್ರಾಬ್ಲಮ್ ಆಗ್ತಿತ್ತು ಯುರೋಪ್ನಲ್ಲಿ. ನಿರಂತರವಾಗಿರುವಂತ ಯುದ್ಧಗಳು,
ಸ್ಪೇನು, ಫ್ರಾನ್ಸ್, ಇಟಲಿ, ಪ್ರಷ್ಯಾ ಎಲ್ಲವೂ ಕೂಡ ನಿರಂತರವಾಗಿರುವಂತಹ ಯುದ್ಧ. ಮೇಲ್ಗಡೆ ಇಂಗ್ಲೆಂಡ್, ವೆಸ್ಟ್ಫೇಲಿಯಾ ಎಂಬ ನಗರದಲ್ಲಿ 1648ರಲ್ಲಿ ಒಪ್ಪಂದ ಆಗತ್ತೆ. ಇದು ಒಪ್ಪಂದ ಯಾಕೆ ಮಹತ್ವ ಅಂತ ಹೇಳಿದ್ರೆ, ಮೊಟ್ಟ ಮೊದಲ ಬಾರಿಗೆ ವಿಶ್ವದ ಹಲವಾರು ರಾಷ್ಟ್ರಗಳು ಒಟ್ಟಿಗೆ ಬರುವಂತ ವೇದಿಕೆ ಆಗಿರುತ್ತೆ ಶಾಂತಿನ ಕಾಪಾಡ್ಕೋಬೇಕು ಅಂತ. ಸೊ ಆಧುನಿಕ ಕಾಲದಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳು ಎಲ್ಲಿಂದ ಆರಂಭವಾಯಿತು ಅಂತ ಹೇಳಿದ್ರೆ, ವಿ ಕ್ಯಾನ್ ಟ್ರೇಸ್ ಇಟ್ ಟು 1648, ದ ಟ್ರೀಟಿ ಆಫ್ ವೆಸ್ಟ್ಫೇಲಿಯಾ. ಸೊ ಗ್ರಾಜುವಲಿ ಆಫ್ಟರ್ Metternich, after Bismarck, after Napoleonic Wars, when the navigation started, when countries in the north started hunting for resources in the south, ವಸಾಹತುವಾಯಿ ಶುರುವಾಗುತ್ತೆ, ಇಂಪೀರಿಯಲಿಸಂ ಶುರುವಾಗುತ್ತೆ, ಕಲೋನಿಯಲಿಸಂ ಶುರುವಾಗುತ್ತೆ, ಜಾಗತೀಕರಣ, ಗ್ಲೋಬಲೈಸೇಷನ್ ಶುರುವಾಗುತ್ತೆ. ಇದೇ ರೀತಿಯಲ್ಲಿ ಮೊಟ್ಟ ಮೊದಲ ಯುದ್ಧನೂ ಕೂಡ ಆರಂಭವಾಗುತ್ತೆ. ನೋಡಿ ಯಾವ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ಟ್ರೆಜೆಕ್ಟರಿ ಹೋಗ್ತಾ ಇದೆ. Look at how the flow of international relation is happening. From the Greek city-states during 2,500 years ago to the present context. ಈ ಒಂದು ಕಾರಣಕ್ಕೋಸ್ಕರ 1919ರಲ್ಲಿ, it was in 1919, for the first time, in the University of Wales, the subject of international relations was introduced. ಇಲ್ಲ ಬರೀ ರಾಜ್ಯಶಾಸ್ತ್ರ ಅಥವಾ ಆಂತರಿಕವಾಗಿ ನಾವು ತಿಳ್ಕೊಂಡ್ರೆ ಸಾಕಾಗೋದಿಲ್ಲ, ನಮ್ಗೆ ವಿಶೇಷವಾಗಿರುವಂತ ಅವಕಾಶಗಳೇ ಬೇಕು, ವಿಶೇಷವಾಗಿರುವಂತಹ ಅಧ್ಯಯನಗಳು ಬೇಕು. ವಿ ನೀಡ್ ಟು ಹ್ಯಾವ್ ಅ ಡಿಫರೆಂಟ್ ಸಬ್ಜೆಕ್ಟ್ ಟು ಅಂಡರ್ಸ್ಟ್ಯಾಂಡ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್. It cannot be within the ambit of political science. Therefore, in 1919, for the first time in the history, the University of Wales introduced the subject of international relations as part of its curriculum. ಸೊ ಕಾಲಕ್ರಮೇಣವಾಗಿ ಯಾವಾಗ ವಿಶ್ವದಲ್ಲಿ ಅತ್ಯಂತ ಹೆಚ್ಚಿನ ಜ್ಞಾನ ಆರಂಭವಾಗ್ಲಿಕ್ಕೆ ಶುರುವಾಗುತ್ತೋ, ಯಾವಾಗ ಜಾಗತೀಕರಣ ಆಗ್ಲಿಕ್ಕೆ ಶುರುವಾಗುತ್ತೋ, ಯಾವಾಗ ಅವೇರ್ನೆಸ್ ಶುರುವಾಗುತ್ತೋ, ಆಗ ಅಂತಾರಾಷ್ಟ್ರೀಯ ಸಂಬಂಧಗಳಿಗೂ ಕೂಡ ಹೆಚ್ಚಿನ ಮಹತ್ವ ಸಿಗ್ಲಿಕ್ಕೆ ಶುರುವಾಗುತ್ತೆ. ಈ ಕಾರಣದಿಂದ ಅಂತಾರಾಷ್ಟ್ರೀಯ ಸಂಬಂಧಗಳು ಇವತ್ತು ವಿಸ್ತಾರವಾಗಿದೆ. ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ತಿಳ್ಕೊಳ್ಳದೆ ನಾವು ವಿಶ್ವದಲ್ಲಿ ನಾವೇನು ತಿಳ್ಕೊಳ್ಳಿಕ್ ಸಾಧ್ಯ ಆಗೋದಿಲ್ಲ. ಯಾಕೆ ಇವತ್ತು ಯುರೋಪ್ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ವಿಶ್ವದಲ್ಲಿ ಎತ್ತರಕ್ಕೆ ಏರ್ತಾ ಇದೆ? ಯಾಕೆ ರೀಸೆಂಟ್ ಆಗಿ ಚೀನಾ ನಮ್ಮ ಗಡಿಯಲ್ಲಿ ದಾಳಿ ಮಾಡ್ತಾ ಇದೆ? ಯಾವ ಕಾರಣಕ್ಕೋಸ್ಕರ ಜಮ್ಮು ಅಂಡ್ ಕಾಶ್ಮೀರದ ವಿವಾದ ಇನ್ನೂ ಕಾಣಿಸ್ಕೊಳ್ಳುತ್ತೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಇರುವಂತಹ ಸಂಬಂಧಗಳಲ್ಲಿ? ವ್ಯಾಪಾರ, ವಹಿವಾಟುಗಳು, ಉನ್ನತ ಮಟ್ಟದ ಸಂಬಂಧಗಳು, ಶಸ್ತ್ರೀಕರಣಗಳು, ಅಗ್ನಿಕ್ಷಿಪಣಿಗಳನ್ನ ನಾವು ಯಾಕೆ ಇರಿಸ್ತೀವಿ? ಉಪಗ್ರಹಗಳನ್ನ ನಾವು ಯಾಕೆ ಬೀಳ್ಕಳಿಸ್ತೀವಿ? ಯುದ್ಧ ನೌಕೆಗಳನ್ನ ಸಮುದ್ರಗಳಲ್ಲಿ, ಸಾಗರಗಳಲ್ಲಿ ಯಾಕೆ ನಾವು ಬಿಡ್ತೀವಿ? ಇವಕ್ಕೆಲ್ಲ ನಾವು ಒಂದು ಅರ್ಥ ದೃಷ್ಟಿಕೋನ ಹೊಂದಬೇಕು ಅಂತ ಹೇಳಿದ್ರೆ ಅದು ಕೇವಲ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನಕ್ಕೆ ಮಾತ್ರ ಸಾಧ್ಯವಾಗುತ್ತೆ. ಸೊ ಬಹಳ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ಸಂಬಂಧಗಳು ರಾಷ್ಟ್ರಗಳ ಸಂಬಂಧಗಳನ್ನ ತಿಳಿಸ್ಕೊಡುತ್ತೆ. ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ ಅಂತಾರಾಷ್ಟ್ರೀಯ ರಾಜಕೀಯ ಅಥವಾ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಹೇಳಿದ್ರೆ ರಾಷ್ಟ್ರಗಳೊಡನೆ ಇರುವಂತಹ ಸಂಬಂಧಗಳು ಅಂತ. ದ ವೆರಿ ಸಿಂಪಲ್ ಡೆಫಿನೇಷನ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆರ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಈಸ್ ಇಟ್ಸ್ ಅ ರಿಲೇಷನ್ಸ್ ಬಿಟ್ವೀನ್ ಸ್ಟೇಟ್ಸ್. ಇದು ಅತ್ಯಂತ ಸಾಧಾರಣವಾಗಿರುವಂತಹ ವ್ಯಾಖ್ಯಾನ ಅಂತ ನಾವು ಹೇಳ್ಬೋದು. ಈಗ ಕೆಲವು ಪ್ರಸಿದ್ಧವಾಗಿರುವಂತಹ ಜ್ಞಾನಿಗಳು ಕೊಟ್ಟಿರುವಂತಹ ವ್ಯಾಖ್ಯಾನಗಳನ್ನ ಗಮನಿಸೋಣ.
According to Stanley Hoffman, international relations is concerned with factors and activities which affect the external policies and power of the basic units into which the world is divided. ಬಹಳ ಸಿಂಪಲ್ ಆಗಿ ಹೇಳ್ತಾರೆ ಹಾಫ್ಮನ್ ಅವರು ಹೇಳ್ತಾರೆ ಅಂತಾರಾಷ್ಟ್ರೀಯ ಸಂಬಂಧಗಳು ರಾಷ್ಟ್ರಗಳ ಬಾಹ್ಯ ಚಟುವಟಿಕೆಗಳ ಬಗ್ಗೆ ಗಮನಿಸುವಂತಹ ಅಧ್ಯಯನ ಅಂತ. According to Taylor, international relations is a discipline which tries to explain political activities across state boundaries. ಟೇಲರ್ ಅವರು ಹೇಳುವಂತೆ ಅಂತಾರಾಷ್ಟ್ರೀಯ ಸಂಬಂಧಗಳು ರಾಷ್ಟ್ರಗಳ ಗಡಿಯ ಹೊರಗೆ ಇರುವಂತಹ ರಾಜಕೀಯ ಚಟುವಟಿಕೆಗಳ ಬಗ್ಗೆ ತಿಳಿಸ್ಕೊಡುತ್ತೆ ಅಂತ. Ola Joseph says, international relations are the study of all forms of interaction that exist between members of separate entities or nations within the international system. ಓಲಾ ಜೋಸೆಫ್ ಸರ್ ಅವರು ಹೇಳ್ತಾರೆ ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿರುವಂತಹ ರಾಷ್ಟ್ರಗಳು ಇತರ ರಾಷ್ಟ್ರಗಳೊಡನೆ ಯಾವ ರೀತಿಯಾಗಿ ಸಂಪರ್ಕಗಳು ಮಾಡ್ತಾವೋ ಅದ್ರ ಬಗ್ಗೆ ತಿಳ್ಕೊಳ್ಳುವಂತದ್ದೇ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ. ಇದನ್ನು ಗಮನಿಸಿದಾಗ ನಮ್ಗೇನ್ ಕಾಣುತ್ತೆ ಅಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳು ರಾಷ್ಟ್ರಗಳ ನಡುವೆ ಇರುವಂತಹ ಎಲ್ಲಾ ರೀತಿಯಾದ ಸಂಬಂಧಗಳನ್ನ ತಿಳಿಸ್ಕೊಡುವಂತಹ ಅಧ್ಯಯನ. If we look up and understand the definitions given by the masters, we'll come to know that international relations is a subject that deals with relations among nations, interactions between states. So ಹೀಗೆ ಅಂತಾರಾಷ್ಟ್ರೀಯ ಸಂಬಂಧಗಳು ರಾಷ್ಟ್ರಗಳ ನಡುವೆ ಇರುವಂತಹ ಸಂಬಂಧಗಳಾಗಿರುತ್ತೆ. It defines the various variables, the various methodologies, the various tools in which a state pursues its national interest across its borders. ಇನ್ನು ಸ್ವಲ್ಪ ಕಾಂಪ್ಲಿಕೇಟ್ ಮಾಡಬೇಕು ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂದ್ರೆ ರಾಷ್ಟ್ರಗಳು ಬೇರೆ ರಾಷ್ಟ್ರಗಳೊಡನೆ ಸಂಪರ್ಕ ಮಾಡುವಂತ ಸಮಯದಲ್ಲಿ, ಸಹಕರಿಸುವ ಸಂಬಂಧದಲ್ಲಿ ಅಥವಾ ಯುದ್ಧಗಳನ್ನ ಮಾಡುವಂತಹ ಸಂಬಂಧದಲ್ಲಿ, ವಿವಾದಗಳನ್ನು ಉಂಟು ಮಾಡುವಂತಹ ಸಮಯದಲ್ಲಿ ರಾಷ್ಟ್ರದ ಹಿತಾಸಕ್ತಿಯನ್ನು ಇಟ್ಕೊಂಡು ತನ್ನಲ್ಲಿರುವಂತಹ ಎಲ್ಲ ಚಿಂತನೆಗಳಾಗಿರ್ಬೋದು, ಎಲ್ಲ ವಿಧವಾಗಿರುವಂತಹ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಬೇರೆ ಒಂದು ರಾಷ್ಟ್ರಗಳೊಡನೆ ವ್ಯವಹಾರ ಮಾಡುವಂಥದ್ದೇ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ನಾವಿಲ್ಲಿ ತಿಳ್ಕೋಬಹುದು. Let us try to take few questions to understand international politics with clarity. ನಿಮ್ ಸ್ಕ್ರೀನ್ ಅಲ್ಲಿ ನೋಡ್ತಿರ್ಬೋದು, ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಇಸ್ ದ ಸ್ಟಡಿ ಆಫ್ ವಾಟ್? ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಯಾವುದನ್ನ ಅಧ್ಯಯನ ಮಾಡುತ್ತೆ? Is it a relations among nations, a relations among individuals, relations among citizens of the state, or relations among MNCs? ಇದಕ್ಕೆ ಸರಿಯಾದ ಉತ್ತರ ನಿಮ್ಗಾಗ್ಲೇ ಗೊತ್ತಿರ್ಬೋದು. ಆನ್ಸರ್ ಎಸ್, ಎ. It's a relations between nations. ಎರಡನೇ ಪ್ರಶ್ನೆ, ರಾಯಭಾರತ್ವ ಅಂದ್ರೆ ಏನು? What is diplomacy? Is it a way to start international business? It's a method of international relations. Is it a means of waging wars? Answer is B.
ಯುದ್ಧ ಅಂದ್ರೆ ಏನು? War is a diplomacy by other means. It's unwanted, both A and B. ಏನಿರ್ಬೋದು? War is a continuation of diplomacy. ರಾಯಭಾರತ್ವದ ಮುಂದಿನ ಹಾದಿಯೇ ಯುದ್ಧ ಅಂತ ನಾವಿಲ್ಲಿ ತಿಳ್ಕೊಬಹುದು. ಎರಡನೇ ಮಹಾಯುದ್ಧ ಆರಂಭವಾಗಿರುವಂತ ವರ್ಷ ಯಾವುದು? When did the World War II begin? ನಮ್ಗೆಲ್ಲ ಗೊತ್ತಿರ್ಬೋದು. ಅಡಾಲ್ಫ್ ಹಿಟ್ಲರ್ ಅವರು ಮೊಟ್ಟ ಮೊದಲ ಬಾರಿಗೆ ಪೋಲ್ಯಾಂಡ್ ನಡುವೆ ಯುದ್ಧ ಆರಂಭ ಮಾಡುವಂತ ಸಮಯ 1900. Yes, you guessed it correct. 1939. Answer B. World War II was won by which alliance? ಯಾವ ಪಣ ಎರಡನೇ ಮಹಾಯುದ್ಧನ ಗೆಲ್ಲುತ್ತೆ? ಆಲಿಸ್, ಆಕ್ಸಿಸ್, ನಾಜಿಸ್. ನಾಜಿಸ್ ಅಂತೂ ಗೆದ್ದಿಲ್ಲ, ಯಾಕಂತ ಹೇಳಿದ್ರೆ ಜರ್ಮನಿ ಒಂದು ಭಾಗ ನಾಜಿ ಪಾರ್ಟಿ ಅಥವಾ ನ್ಯಾಷನಲಿಸ್ಟ್ ಸೋಷಲಿಸ್ಟ್ ಪಾರ್ಟಿ ಆಗಿರುತ್ತೆ. ಆಕ್ಸಿಸ್, ರೋಮ್, ಬರ್ಲಿನ್, ಟೋಕಿಯೋ ಆಕ್ಸಿಸ್ ಅಫ್ಕೋರ್ಸ್ ಸೋಲಿರುವಂತಹ ಪಕ್ಷ. ಸೊ ನಮ್ಗಿರುವಂತಹ ಉಳಿದಿರೋ ಒಂದೇ ಒಂದು ಆಪ್ಷನ್ ಎ, ಆಲಿಸ್. ಅಂದ್ರೆ ಅಮೆರಿಕ, ಸೋವಿಯತ್ ಯೂನಿಯನ್, ಬ್ರಿಟನ್ ಸೇರಿದಂತೆ ಹಲವಾರು ಆಲಿಸ್ ಇರುವಂತಹ ಹಣ ಎರಡನೇ ಮಹಾಯುದ್ಧನ ಗೆದ್ದಿರುತ್ತೆ. Who was the Prime Minister of UK during the World War II? ಬ್ರಿಟನ್ನಿನ ಪ್ರಧಾನಮಂತ್ರಿ ಯಾರು? ನಮ್ಗೆಲ್ಲ ಗೊತ್ತಿರುವಂತಹ ಅಂಶ. ಟೋನಿ ಬ್ಲೇರ್ ಅಂತೂ ಅಲ್ಲ, 1990ರ ದಶಕದಲ್ಲಿ ಕಾಣಿಸುವಂತಹ ಪ್ರಧಾನಮಂತ್ರಿ ಆಗಿರ್ತಾರೆ. ಗೋರ್ಡನ್ ಬ್ರೌನ್ ಅಲ್ಲ, ಲಾಸ್ಟ್ ಪ್ರೈಮ್ ಮಿನಿಸ್ಟರ್ ಅವರಾಗಿರ್ತಾರೆ. ಸೊ ಉಳಿದಿರುವಂತಹ ಒಂದೇ ಒಂದು ಆನ್ಸರ್, ವಿನ್ಸ್ಟನ್ ಚರ್ಚಿಲ್. ಎಸ್, ಆನ್ಸರ್ ಬಿ.